ಶ್ರೀಮತಿ ಸ್ವಯಂವರ. ಅಂಬರೀಷ್ ಮಹಾರಾಜನಿಗೆ ಶ್ರೀಮತಿ ಎಂಬ ಸುಂದರ ಪುತ್ರಿ ಇರುತ್ತಾಳೆ. ಅವಳು ಬೆಳೆದು ವಿವಾಹ ವಯಸ್ಸಿಗೆ ಬಂದಾಗ ನಾರದ ಮತ್ತು ಪರ್ವತ ಎಂಬ ಇಬ್ಬರು ಮುನಿಗಳು ಅಂಬರೀಷನ ಅರಮನೆಗೆ ಆಗಮಿಸುತ್ತಾರೆ. ರಾಜನು ಅವರನ್ನು ಭಕ್ತಿಯಿಂದ ಸತ್ಕರಿಸುತ್ತಾನೆ. ಅರಮನೆಯಲ್ಲಿ ಶ್ರೀಮತಿಯನ್ನು ಕಂಡ ನಾರದ ಮತ್ತು ಪಾರ್ವತ ಇಬ್ಬರಿಗೂ ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಮದುವೆಯಾಗಬೇಕೆಂದು ಬಯಸುತ್ತಾರೆ. ರಾಜನ ಬಳಿ ಹೋಗಿ ತಮ್ಮ ಇಚ್ಛೆಯನ್ನು ತಿಳಿಸುತ್ತಾರೆ. ಇಬ್ಬರು ಶ್ರೇಷ್ಠ ಮುನಿಗಳು ಒಬ್ಬಳೆ ಕನ್ಯೆಯನ್ನು ಕೇಳಿದಾಗ ರಾಜನಿಗೆ ಧರ್ಮ ಸಂಕಟ ಎದುರಾಗುತ್ತದೆ. ಯಾರಿಗೆ ಕೊಟ್ಟರೂ ಇನ್ನೊಬ್ಬರ ಕೋಪಕ್ಕೆ ತುತ್ತಾಗಬೇಕೆಂಬುದು ಎಂದು ಹೆದರುತ್ತಾನೆ. ಕೊನೆಗೆ ರಾಜನು ನಾಳೆ ಸ್ವಯಂವರ ನಡೆಯಲಿದೆ, ಶ್ರೀಮತಿಯೇ ತನ್ನ ಪತಿಯನ್ನು ಆರಿಸಿಕೊಳ್ಳಲಿ ಎಂದು ಉಪಾಯವಾಗಿ ಹೇಳಿ ಕಳಿಸುತ್ತಾನೆ. ನಾರದನು ಹೇಗಿದ್ದರೂ ಮಾಡಿ ಶ್ರೀಮತಿಯನ್ನು ತಾನೇ ವರಿಸಬೇಕೆಂದು ನಿರ್ಧರಿಸಿ ಗುಟ್ಟಾಗಿ ವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥಿಸುತ್ತಾನೆ. ಪರ್ವತನ ಮುನಿಯು ಸ್ವಯಂವರಕ್ಕೆ ಬಂದಾಗ ಶ್ರೀಮತಿಗೆ ಅವನ ಮುಖವು ಮಂಗನಂತೆ ಕಾಣಲಿ ಎಂದು ವರ ಕೇಳುತ್ತಾನೆ. ನಾರದರು ಮತ್ತು ಪರ್ವತರು ಪರಸ್ಪರ ಸ್ನೇಹಿತರಿದ್ದರೂ ಒಂದು ಸುಂದರ ಹೆಣ್ಣಿನ ವಿಷಯದಲ್ಲಿ ಅವರ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತದೆ. ರಾಜಕುಮಾರಿ ಶ್ರೀಮತಿಯನ್ನು ಕಂಡು ಇಬ್ಬರು ಮೋಹಗೊಂಡು ಆಕೆಯನ್ನು ವಿವಾಹವಾಗಲು ಬಯಸುತ್ತಾರೆ. ಶ್ರೀಮತಿಯ ಸ್ವಯಂವರದ ಸಮಯದಲ್ಲಿ ನಾರದರು ಪರ್ವತ ಮುನಿಗೆ ಮಂಗನ ಮುಖ ಕಾಣಿಸುವಂತೆ ಮತ್ತು ಪರ್ವತರು ನಾರದರಿಗೆ ಮಂಗನ ಮುಖ ಕಾಣಿಸುವಂತೆ ಪರಸ್ಪರ ಶಾಪಿಸಿಕೊಳ್ಳುತ್ತಾರೆ. ಸ್ವಯಂವರದ ಮಂಟಪದಲ್ಲಿ ರಾಜಕುಮಾರಿ ಶ್ರೀಮತಿಗೆ ಇಬ್ಬರ ಮುಖಗಳು ವಿಚಿತ್ರವಾಗಿ ಕಂಡು ಬರುತ್ತದೆ. ವಿಚಿತ್ರ ಅಂದರೆ ಕೋತಿಯಂತೆ ಕಂಡು ಬರುತ್ತದೆ. ಅವರಿಬ್ಬರ ನಡುವಿನ ಈ ಸ್ಪರ್ಧೆ ಮತ್ತು ಅಸೂಯೆಗಳನ್ನು ಕಂಡು ಶ್ರೀಮತಿ ಮತ್ತು ಅಲ್ಲಿ ನೆರೆದಿದ್ದವರು ಆಶ್ಚರ್ಯಚಕಿತರಾಗುತ್ತಾರೆ. ಕೊನೆಗೆ ಭಗವಂತನು ಮಧ್ಯೆ ಪ್ರವೇಶಿಸಿ ಇಬ್ಬರ ಅಹಂಕಾರವನ್ನು ಹೋಗಲಾಡಿಸುತ್ತಾ ಸ್ವಯಂವರದ ಸಿದ್ಧತೆ ಅಲಂಕೃತಗೊಂಡ ಮಂಟಪ ಮತ್ತು ಅರಮನೆಯ ವೈಭವವನ್ನು ಸುಂದರವಾಗಿ ವರ್ಣಿಸಲಾಗಿದೆ. ಅವರ ಸೌಂದರ್ಯವನ್ನು ನೋಡಿ ರಾಜನು ಆಶ್ಚರ್ಯವಾಗುತ್ತಾನೆ. ಆ ಇಬ್ಬರು ದೇವತೆಗಳಂತೆ ಕಂಗೊಳಿಸುತ್ತಿದ್ದ ಅವರ ಲಾವಣ್ಯವು ಮನಮೋಹಕವಾಗಿದೆ. ಅಲ್ಲಿಗೆ ಆಗಮಿಸುವ ನಾರದ ಮುನಿಗಳು ಅನ್ಯರನ್ನು ಸೌಂದರ್ಯ ಅಥವಾ ಅವರ ದೈವಿಕ ಲಕ್ಷಣಗಳನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನಾರದರು ಆ ಇಬ್ಬರು ಯಾರೆಂದು ತಿಳಿಯಲು ಪ್ರಯತ್ನಿಸುತ್ತಾರೆ ಮತ್ತು ಅವರಲ್ಲಿ ಒಬ್ಬಳು ಪದ್ಮನಾಭನ ಪ್ರಿಯತಮೆ ಇರಬಹುದೇ ಎಂದು ಮನಸ್ಸಿನಲ್ಲಿ ಆಲೋಚಿಸುತ್ತಾರೆ. ನಂತರ ಅಂಬರೀಷ ಮಹಾರಾಜನ ಬಳಿ ಬಂದು ಈ ಕನ್ಯೆಯರ ರೂಪ ಮತ್ತು ಗುಣಗಳನ್ನು ಇವರು ಯಾರ ಮಗಳಿರಬಹುದು, ಈ ಭೂಮಿಗೆ ಹೇಗೆ ಬಂದರು ಎಂಬ ಕುತೂಹಲದ ಪ್ರಶ್ನೆಗಳೊಂದಿಗೆ ಆ ಸನ್ನಿವೇಶವು ಸಾಗುತ್ತದೆ. ಮುನಿಗಳು ಅಂಬರೀಷನ ಮೇಲೆ ಕೋಪಗೊಂಡು ಆತನಿಗೆ ಅಂಧಕಾರದ ಸ್ಥಿತಿ ಉಂಟಾಗಲಿ ಎಂದು ಶಾಪ ನೀಡುತ್ತಾರೆ. ಇದರಿಂದಾಗಿ ರಾಜನ ಸುತ್ತ ಕತ್ತಲೆ ಆವರಿಸುತ್ತದೆ. ಸಂಕಷ್ಟಕ್ಕೊಳಗಾದ ರಾಜ ಮತ್ತು ಇತರರು ಭಗವಂತನಾದ ಜನಾರ್ದನ ಪದ್ಮನಾಭ ಪುರುಷೋತ್ತಮನನ್ನು ಸ್ತುತಿಸಿ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ನೀನೇ ಕಾಯುವುದು ಅಂದರೆ ನೀನೇ ನಮ್ಮನ್ನು ರಕ್ಷಿಸಬೇಕು ಎಂದು ಶರಣಾಗುತ್ತಾರೆ. ಭಕ್ತನ ಮೊರೆಗೆ ಒಗಟು ಭಗವಂತನ ಸುದರ್ಶನ ಚಕ್ರವು ಅಂಧಕಾರವನ್ನು ದೂರ ಮಾಡುತ್ತೆ. ಭಕ್ತರನ್ನು ಕಾಪಾಡುವ ದೇವನ ಮಹಿಮೆಯನ್ನು ಇಲ್ಲಿ ಸ್ತುತಿಸಲಾಗಿದೆ. ಶ್ರೀಮತಿ ಮತ್ತು ಮಾಯೆಯ ಪ್ರಸ್ತಾಪವಿದ್ದು ದಶರಥ ಮಹಾರಾಜನ ವಂಶದಲ್ಲಿ ಭಗವಂತನು ಜನಿಸುವ ಮತ್ತು ಜನಕ ಮಹಾರಾಜನ ಮಗಳಾಗಿ ಲಕ್ಷ್ಮಿಯು ಜನಿಸುವ ಭವಿಷ್ಯದ ಸೂಚನೆಯನ್ನು ಹೇಳುತ್ತಾರೆ. ದುರ್ವಾಸ ಮುನಿಗಳು ಅಂಬರೀಷ್ ಮಹಾರಾಜನಿಗೆ ಶಾಪ ನೀಡಿದಾಗ ಭಕ್ತನ ರಕ್ಷಣೆಗಾಗಿ ಶ್ರೀಹರಿಯು ತನ್ನ ಸುದರ್ಶನ ಚಕ್ರವನ್ನು ಕಳಿಸುತ್ತಾನೆ. ಚಕ್ರದ ತೇಜಸ್ಸಿಗೆ ಹೆದರಿದ ಮುನಿಗಳು ಓಡಿ ಹೋಗುತ್ತಾರೆ. ಆಗ ಆಕಾಶವಾಣಿಯು ಅಂಬರೀಷನ ವಂಶದಲ್ಲಿ ಭಗವಂತನು ಅವತರಿಸುವ ಸೂಚನೆ ನೀಡುತ್ತದೆ. ಮುಂದೆ ದಶರಥ ಮಹಾರಾಜನಿಗೆ ಪುತ್ರಕಾಮೇಷ್ಟಿ ಯಜ್ಞದ ಫಲವಾಗಿ 4 ಪುತ್ರರು ಜನಿಸುತ್ತಾರೆ. ಶ್ರೀಹರಿಯು ರಾಮನಾಗಿ ಅವನ ಅಂಶಗಳಾದ ಶಂಖ, ಚಕ್ರ ಮತ್ತು ಆದಿಶೇಷರು ಕ್ರಮವಾಗಿ ಭರತ, ಶತ್ರುಘ್ನ ಮತ್ತು ಲಕ್ಷ್ಮಣರಾಗಿ ಜನಿಸುತ್ತಾರೆ. ಈ 4 ಸಹೋದರರು ಲೋಕ ಕಲ್ಯಾಣಕ್ಕಾಗಿ ಭೂಮಿಯಲ್ಲಿ ಅವತರಿಸುತ್ತಾರೆ.